ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಬಂತು 5 ಗಂಟೆ ಆಗಿದೆ. ಸೊ ಬೆಳಗಿನ ಜಾವ ನಾವಿವತ್ತು ಟ್ರಿಪ್ ಹೋಗ್ತಾ ಇದ್ವಿ. ಎಲ್ಲಿಗೆ ಅಂತ ಅಂದರೆ ಮಂಗಳೂರು ಸೈಡು. ಸಮ್ಮರ್ಗೆ ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ಸಮ್ಮರ್ ಅಂತ ಅಂದರೆ ಇನ್ನು ನಾವು ಸ್ಕೂಲಿಗೆ ಹಾಕಿದ್ದೀವಿ, ಅಡ್ಮಿಷನ್ ಮಾಡಿಸಿದ್ವಿ, ಬಟ್ ಇನ್ನು ಸ್ಕೂಲಿಗೆ ಹೋಗ್ತಾ ಇಲ್ಲ. ಅಷ್ಟರಲ್ಲಿ ಎಲ್ಲಾದರೂ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಹಾಲಿಡೇಸ್ ಇದ್ದಾಗಲೇ ಹೋಗ್ಬೇಕಾಗಿತ್ತು, ಬಟ್ ನಮ್ಗೆ ಅದಿದು ಕೆಲಸ ಅಂದ್ಕೊಂಡು ಹೋಗಿರಲಿಲ್ಲ. ಇವಾಗ ಎಲ್ಲದಕ್ಕೂ ಗಳಿಗೆ ಬರಬೇಕು ಅಂತ ಹೇಳ್ತಾರಲ್ವ, ಸೊ ಹಾಗೆ ಇಷ್ಟು ದಿನ ರಜೆ ಇದ್ದಾಗ ಹೋಗೋಕ್ಕಾಗಿರಲಿಲ್ಲ. ಸ್ಕೂಲ್ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೂ ಕಳಿಸಿರಲಿಲ್ಲ. ಇವಾಗ ಹೋಗ್ಬಿಟ್ಟು ಬರೋಣ 1-2 ದಿನ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಯಿಲ್ಲ, ನಾನು, ನನ್ನ ಮಗ, ನನ್ನ ಹಸ್ಬೆಂಡು, ಅವ್ರ ಫ್ರೆಂಡು. ಸೊ ಇಷ್ಟು ಜನ ಹೋಗ್ತಾ ಇರೋದು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 3 ಗಂಟೆಗೆ ಬೆಳಗಿನ ಜಾವ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಇವಾಗ ಹೊರಡ್ತಾ ಇದ್ವಿ. ಸೊ ಡೈರೆಕ್ಟ್ ಇವಾಗ ಮಂಗಳೂರಿಗೆ ಹೋಗಬೇಕು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೆಲ್ಫಿ ತಗೋದವ್ರಾಗಲಿ. ನೀವು ಟ್ರಿಪ್ಪಿಗೆ ಇನ್ನೂ ಅರ್ಧ ದೂರ ಹೋಗೋಕ್ಕಾಗಿಲ್ಲ, ಸೆಲ್ಫಿ. ಗೈಸ್, ಇಲ್ಲಿ ಯಾವ ಊರಿದು? ಮಂಗಳೂರಿಂದ ಬಂದಿಲ್ಲ ಅಲ್ಲ, ಮಂಗಳೂರು ಹತ್ತತ್ರ ಇಲ್ಲಿ ನಿಲ್ಸಿದೀವಿ. ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು. ಆಂಡ್ರಾಯ್ಡ್ ಫೋನ್ ತಂದ್ರ ಬಿಸಿಲೇ ಇಲ್ವಲ್ಲ, ಬೀಚಲ್ಲಿ ಹೆಂಗೆ ಆಡೋದು ಅಂತ. ಬೇಡ, ಇನ್ನೇ ತಿನ್ನಿ. ನಾನು ರೋಸ್ಟ್ ಹೇಳ್ತೀನಿ. ರೋಸ್ಟ್ ಮತ್ತು ಆಯಿಲ್ ಜಾಸ್ತಿ ಇರೋದು ಹೇಳ್ತೀನಿ. ನಂಗೆ ಆಯಿಲ್ ಜಾಸ್ತಿ ಬೇಕು. ತೊಳಿದ ಕರೆಕ್ಟ್ ಆಯ್ತಲ್ರಿ ನಿಮಗೆ? ಬೇರೆ ಕಡೆ ಬಂದಾಗ ಊಟ ಅಡ್ಜಸ್ಟ್ ಆಗಲ್ಲ ನನಗೆ. ಗೈಸ್, ಇವಾಗ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಬಿಸಿಲು ಇಲ್ವಲ್ಲ ಇವಾಗ ಬೀಚ್ಗೆ ಹೋಗೋಕ್ಕೆ. ಅಲ್ಲಿ ಯಾಕೆ ಹೋಗ್ತಿದ್ರಿ? ಇಲ್ಲಿ ಬನ್ನಿ. ಅದಕ್ಕೆ ಇಲ್ಲಿ ಒಂದು ದೇವಸ್ಥಾನ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಬಂದ್ವಿ. ಇಲ್ಲಿ ವಾಟರ್ ಕ್ಯಾನ್ ಹಾಕೋದು ಅಂತ. ವಾಟರ್ ಕ್ಯಾನ್, ಎಸ್. ಶ್ರೀ ಸೋಮೇಶ್ವರನಾಥ ದೇವಸ್ಥಾನಕ್ಕೆ ಇವಾಗ ಬಂದ್ವಿ. ಸರಿ, ನೀವು ಬರೋದು ಮತ್ತೆ ನೀನು ಬರ ಕಡೆ. ಹಾಂ ಸರಿ, ಆಯ್ತು. ಮದುವೆ ಆಯ್ತು. ಅದ್ರೇನೆ ಕೊಟ್ಟು ಮುಗಿಸ್ತೀನಿ ಕಾಣ್ತಾರೆ. ಇದಾ
ಹೋಗುತ್ತಲ್ಲ ಅದು. ನಂಗೆ ಇಲ್ಲಿ ಬೀಚ್ ಇರೋದೇ ಗೊತ್ತಿಲ್ಲ. ವಾ, ಟೈಮು ಇವಾಗ ಕರೆಕ್ಟಾಗಿ 10 ಗಂಟೆ. ನಾವು ಬಂದಿದ್ದು 8:15 ಅಲ್ವಾ? ಮಂಗಳೂರಿಗೆ ರೀಚ್ ಆಗಿದ್ದು 8:15. ಬೆಳಗ್ಗೆ 5:15 ಬಿಟ್ಟಿದ್ದು ಮನೇನ. ಮಂಗಳೂರಿಗೆ ಬರೋ ಅಷ್ಟರಲ್ಲಿ 8:15 ಆಯಿತು. ಸೊ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಇವಾಗ ಬಂದಿದ್ದು. ಇವಾಗ ಟೈಮ್ ಬಂದು 10 ಗಂಟೆ. ಈ ಬೀಚ್ ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ, ಇಲ್ಲೇನು ಆಟ ಆಡಲ್ಲ. ನೆಕ್ಸ್ಟ್ ಕೊಣಂಬೂರು ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗ್ತೀವಿ. ಸ್ಮೆಲ್ಲು ನೀರು ಎಲ್ಲ ಬರ್ತಾನೆ ಇಲ್ಲ. ಹೋಯ್ತೀಯಾ? ನೋಡಿ, ಏಕೆ ಭಯ ಆಯ್ತಾ? ಪ್ಯಾಂಟ್ ಎಲ್ಲ ನೆಂದೋಯ್ತು. ಭಯ ಆಯ್ತು ಕಣವಳು, ತಲೆ ಗಿರ್ದಂಗ್ ಆಯ್ತಲ್ಲಿ. ಗಾಳಿಗೆ ಸ್ಟಾಪ್ ಆಯ್ತು. ಏನು ಮಾಡ್ತೀರಾ? ನಂಗೆ ಜಾಗ ಆಗ. ಹಾಂ, ಓ ಬಿಲ್ಡಪ್ ಕನ್ನಡಕ ಹಾಕೊಂಡು ಎಲ್ಲಿಗೋದ್ರು ನಾನು ಹಾಕ್ತೀನಿ ದುಡ್ಡು.
ನೋಡಕ್ಕೆ ಬಂದಿಲ್ಲ. ಚಂದ ಇದೆ. ಎಲ್ಲೋಡ ಬನ್ನಿ. ನಾವು ಹೋಗಿದ್ದು ಪಣಂಬೂರು ಬೀಚ್ಗೆ. ಸೊ ಅಲ್ಲೆಲ್ಲ ಆಟ ಆಡ್ಕೊಂಡು ಇವಾಗ ರೂಮಿಗೆ ಬಂದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲೇ ಎಲ್ಲಾದರೂ ಹತ್ರದಲ್ಲಿ ಯಾವುದಾದ್ರೂ ಪ್ಲೇಸ್ ಇದ್ದರೆ ನೋಡೋಣ ಅಂತ ಅಂದ್ಬಿಟ್ಟು. ಮಂಗಳೂರಲ್ಲಿ ಫೇಮಸ್ಸು ಫಿಶ್ಶು ಮಿಲ್ಸ್ ಇವತ್ತು ಊಟ ಮಾಡಬೇಕು. ಇಲ್ಲಿಗೆ ಬಂದು ಊಟ ಮಾಡಲಿಲ್ಲ ಅಂತಂದರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಇವತ್ತು ಸಂಡೇ, ನಾಳೆ ಮಂಡೇ ತಿನ್ನೋಕ್ಕಾಗಲ್ಲ ನಾನ್ ವೆಜ್. ಅದಕ್ಕೆ ಇವತ್ತೇನೆ ಫುಲ್ ಮಿಲ್ಸ್ ಎಲ್ಲ ತಿಂದ್ಬಿಟ್ಟು ಫಿಶ್ ಊಟನ. ಸೊ ನಾಳೆ ಟೆಂಪಲ್ಗೆಲ್ಲ ಹೋಗಬೇಕು, ಸರಿಯಾಗುತ್ತೆ. ಸೊ ಅದಕ್ಕೆ ಇವತ್ತೇನೆ ಊಟ ಮಾಡ್ತಾಯಿದ್ವಿ. ಮೇಲ್ಗಡೆ ರೂಮು, ಕೆಳಗಡೆ ಹೋಟೆಲು. ಊಟ ಎಲ್ಲ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ನೀವು ಹೊಡಿ ಬರ್ತಿತ್ತು ಚೈನ್ ಬಿಚ್ಕೊಟ್ಟಿದ್ಕೆ ನೋಡಿ ಬರೋದು ಅವ್ರಿಗೆ ಗೊತ್ತಿಲ್ದಲ್ಲೇ ಕೊಟ್ಟಿದ್ದಾರೆ ಅಷ್ಟೇ. ಅವ್ರ ವೈಫ್ನ ಅದು ಒಂದೇ ಅದೇ ಒಬ್ಬೊಬ್ರಿಗೆ ಒಂದೊಂದು ಟೈಮು. ಫಸ್ಟೆಲ್ಲ ನಮ್ಮದರೆ ನುಸಿ ಆಡಾರ, ಈಗ ಸುಮ್ಮನಿಲ್ವಾ ಹಂಗೆ. ಹಾಂ ನೋಡಿದ್ದೀನಿ, ನಿಮ್ಮ ಥರನೇ ಇದ್ದಾರೆ ಸೇಮ್. ಹೌದಾ? ಮಾಡ್ತೀವಿ ಅಂಗಡಿಲಿ ಪಾತ್ರೆಲ್ಲ ತೊಳಿತಾನೆ ಅಂಗಡಿದ ಇಲ್ಲ ತೊಳೆಯಲ್ಲ ಅನ್ನಲ್ಲ. ಅದನ್ನ ಅವ್ನು ಕೇಳಿದ್ರು ಏನು ಇಲ್ಲ ಅನ್ನಲ್ಲ, ಏನಿದ್ರು ಇದ್ರಲ್ಲಿ ಏನು ಶುಗರ್ ಬರ್ಲಕ್ಕಂತ ಈ ರೈಸ್ ಡೈವರ್ಟ್ ಆಯ್ತಾ. ಗಾಯ್ಸ್ ಇವಾಗ ನಾವು ಬಂದಿರೋದು ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಇದೇ ನೋಡಿ ನಿಸರ್ಗಧಾಮ. ನನ್ನ ಮಗನ ಟಿ ಶರ್ಟ್ ನೆನೆ ತಗೊಬಂದೆ. ಇನ್ಸರ್ಟ್ ಮಾಡು, ಎಷ್ಟು ತೊಗಳೆ ಆಗೈತೆ ಅಂತಂದರೆ ಅಯ್ಯೋ ದೇವ್ರೆ. ಇನ್ಸರ್ಟ್ ಮಾಡು. ಇದಕ್ಕಿಂತ ಚಿಕ್ಕದು ಕೊಟ್ಟರು, ನಾನು ಆಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ. ಇದು ನೋಡ್ರೆ ಫುಲ್ಲು ಲೂಸು. ಅಲ್ಲಿ ಝೂಗೆ ಹೋದ್ವಿ. ಟೈಮಿಂಗ್ಸು ಓವರ್ ಆಗಿತ್ತು. ಸೊ ಅಲ್ಲಿ ಎಲ್ಲ ಕ್ಲೋಸ್ ಮಾಡಿದರು, ಅಲ್ಲೇನು ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇವಾಗ ಇಲ್ಲಿ ಬಂದಿದ್ದೀವಿ. ಇದು ಬೀಚಿಗೆ ಕರ್ಕೊಂಡೋಗ್ಬಿಡುತ್ತೆ ಈ ಬೋಟು. ಸೊ ಹಾಗಾಗಿ ಇಲ್ಲಿ ಹತ್ಕೊಂಡು ಅಲ್ಲಿ ಇನ್ನೊಂದು ಬೀಚ್ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ಇದರಲ್ಲಿ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಬೋಟಲ್ಲಿ ಹೋಗಿದ್ದು. ಸೊ ಇದು ಕರ್ಕೊಂಡೋಗಿ ನೆಕ್ಸ್ಟು ಅಲ್ಲಿ ಇನ್ನೊಂದು ಬೀಚ್ ಇದೆಯಲ್ವಾ, ಅಲ್ಲಿಗೆ ಬಿಡುತ್ತೆ. ಇಲ್ಲೆಲ್ಲ ಹೋಗಿದ್ದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ತುಂಬಾ.
ಸೇಮ್ ಗೊತ್ತಾ, ಇಲ್ಲೇ ಕುತ್ಕೋಬೇಕು ಒಂದು ನೈಟು ಒಂದು 10 ಗಂಟೆವರೆಗೂ ಅನಿಸ್ತಾ ಇದೆ. ನಮ್ಮ ಮನೆಯವ್ರು ಅರ್ಜೆಂಟ್ ಮಾಡ್ತಾರೆ, ಬಾ ನಿದ್ದೆ ಬರ್ತೈತೆ ಹೋಗೋಣ ಅಂತ ಅಂದ್ಬಿಟ್ಟು. ಎಷ್ಟು ಚಂದ ನೋಡಿ ನೋಡೋಕ್ಕೆ. हाँ देख लेते मैम ठीक है ಗೊತ್ತಾ, ಮಂಗಳೂರಲ್ಲಿ ಪಪ್ಪಾಸ್ ಐಸ್ ಕ್ರೀಮ್ ಫೇಮಸ್ ಅಂತ ಅಂದ್ಬಿಟ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ. ಒಂದು 1/2 ಅವರ್ ಆಯಿತು ಟೋಕನ್ ಇಲ್ಲಿ. ಸೊ ಐಸ್ ಕ್ರೀಮ್ಗೂ ಟೋಕನ್ ತೊಗೊಂಡು ಕ್ಯೂನಲ್ಲಿ ನಿಲ್ಬೇಕು ಅಂತ ಇದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಹೊಟ್ಟೆ ಸುಸ್ತಾಯೋಕ್ಕೆ ತಿನ್ಬೇಕು ಬಟ್ ಒಂದು 1/2 ಅವರ್ ಆಯಿತು ಅನ್ಸುತ್ತೆ ಇಲ್ಲಿ ಬಂದು ನಿಂತ್ಕೊಂಡು. ಇನ್ನೂ ಟೋಕನ್ ತರ್ತಿಲ್ಲ. ಐಸ್ ಕ್ರೀಮ್ಗೂ ಇಷ್ಟೊಂದು ರಶ್ ಆಗಿರ್ತಾರೆ ಜನ, ನನಗೆ ಗೊತ್ತಿಲ್ಲ ಇಷ್ಟೊಂದು ವೆಯ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಮಂಗಳೂರಲ್ಲಿ ಪಬ್ಬಾಸು ಐಸ್ ಕ್ರೀಮ್ಗೆ ಫೇಮಸ್ಸು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸಖತ್ ಚೆನ್ನಾಗಿತ್ತು ಟೇಸ್ಟು. ಕ್ಯೂನಲ್ಲಿ ನಿಂತ್ಕೊಂಡು ಎಷ್ಟೊತ್ತರೆಗೂ ಬಂದಿದ್ದಾಯಿತು. ಸೊ ಇಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.